ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಥಳದಿಂದ. ಕೀರ್ತಿ ಪಾಟೀಲ್ ಅಂತೂ ಇಂತೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಆಯಿತು, ಮತ್ತೆ ಮಾಧ್ಯಮ ಮಿತ್ರರ ಜೊತೆ ಕೂಡ ಮಾತನಾಡಿದ್ರು. ಮೊದಲಿಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ರು ಮಾಧ್ಯಮ ಮಿತ್ರರಿಗೆ. ಮತ್ತೆ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಇದು ನಿರಾಸೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ರು ಅವರ ಮದುವೆಯನ್ನ ನೋಡಬೇಕು ಅಂತ ಹೇಳಿ. ಅಭಿಮಾನಿಗಳಿಗೆ ನಿರಾಸೆ, ಮತ್ತೆ ಇನ್ನೂ ಏನೆಲ್ಲ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅನುಶ್ರೀ ಅವರು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸದ್ಯಕ್ಕೆ ಅನುಶ್ರೀ ಅವರಿಗೆ ಬಹಳಷ್ಟು ಖುಷಿ ಕೊಡುವಂತಹ ದಿನ ಇವತ್ತು. ಅದಲ್ಲದೆ ನಿನ್ನೆ ಗಣೇಶೋತ್ಸವ, ಗಣೇಶ ಹಬ್ಬದ ಸಂದರ್ಭದಲ್ಲಿ ಅವರು ಹಳದಿ ಶಾಸ್ತ್ರವನ್ನ ಮಾಡ್ಕೊಂಡಿರುವಂತದ್ದು ಆದ್ಮೇಲೆ ಇವತ್ತು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತದ್ದು. ಅದು ಸಹ 5 ವರ್ಷಗಳಿಂದ ಪರಿಚಯ ಆಗಿರುವಂತಹ ರೋಷನ್ ಅವ್ರ ಜೊತೆಗೆ ಈಗ ಕೊಡಗಿನ ಸೊಸೆ ಕೂಡ ಆಗಿರುವಂತದ್ದು ಅನುಶ್ರೀ ಅವರು. ಆ ಖುಷಿ ಕೂಡ ನನಗಿದೆ ಅನ್ನುವಂಥದ್ದನ್ನ ಹೇಳ್ಕೊಂಡ್ರು. ಅಂದ್ರೆ ಅವ್ರ ಹಿಂದೆ ಹೇಗೆ ಪರಿಚಯ ಆಗಿತ್ತು ರೋಷನ್ ಅವರು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ಪುನೀತ್ ಅವ್ರದ್ದು ಏನು ಒಂದು ಕಾರ್ಯಕ್ರಮ ಇತ್ತು, ಆ ಸಂದರ್ಭದಲ್ಲಿ ರೋಷನ್ ಅವರು ಪರಿಚಯ ಆಗಿದ್ರು. ಅದಾದ್ಮೇಲೆ ರೋಷನ್ ಅವರು ಕೂಡ ಪುನೀತ್ ಅವರ ಅಪ್ಪಟ ಅಭಿಮಾನಿಯಂತೆ. ಈ ಕಾರಣಕ್ಕಾಗಿ ಅವರಿಬ್ರು ತುಂಬಾ ಕನೆಕ್ಟ್ ಆದ್ರು. ಇಬ್ರು ವೈಬ್ಸ್ ಮ್ಯಾಚ್ ಆಗಿದೆ, ನಮ್ಮ ಇಬ್ರು ಟೇಸ್ಟ್ ಕೂಡ ಒಂದೇ ಆಗಿದೆ. ಹೀಗಾಗಿ ನಾವಿಬ್ರು ಪ್ರೀತಿಯಲ್ಲಿ ಬಿದ್ವಿ. ಅದಾದ್ಮೇಲೆ ಕುಟುಂಬದವರೆಲ್ಲ ಒಪ್ಪಿದಾದ್ಮೇಲೆ ನಾವಿಬ್ರು ಈಗ ಅರೇಂಜ್ ಮ್ಯಾರೇಜ್ ಆಗಿದೀವಿ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಅಂತ ರೋಷನ್ ಅವರು ಕೂಡ ಒಂದಷ್ಟು ಮಾತುಗಳನ್ನ ಹೇಳಿದ್ರು. ಏನಂದ್ರೆ ನನಗೆ ಅನುಶ್ರೀಯಲ್ಲಿ ಒಂದಷ್ಟು ಲಿಸ್ಟ್ ಇರಬಹುದು, ಒಂದಷ್ಟು ಗುಣಗಳು ನಾನು ಅವ್ರು ತುಂಬಾ ಇಷ್ಟಪಡ್ತೀನಿ. ತುಂಬಾ ಸಿಂಪಲ್ ಆಗಿರ್ತಾರೆ, ಡೌನ್ ಟು ಅರ್ತ್ ಹುಡುಗಿ. ನನಗೆ ಯಾವತ್ತೂ ಸೆಲೆಬ್ರಿಟಿ ಅಂತ ಅಂತ ಅನ್ಸಿಲ್ಲ. ಯಾವಾಗ್ಲೂ ನನ್ನೊಟ್ಟಿಗೆ ಸಿಂಪಲ್ ಹುಡುಗಿಯಾಗಿ ನ್ಯಾಚುರಲ್ ಆಗಿ ಹೇಗಿರ್ಬೇಕು ಅದೇ ರೀತಿಯಾಗಿ ರಿಯಲಿಸ್ಟಿಕ್ ಆಗಿ ಇರ್ತಾರೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಜೊತೆಗೆ ಅಡಿಗೆ ವಿಚಾರವಾಗಿ ಕೂಡ ಹೇಳಿದ್ರು. ಮದುವೆ ಆದ್ಮೇಲೆ ನಾನು ಅಡಿಗೆ ಮಾಡ್ತೀನಿ, ಅವ್ರು ಕೂತ್ಕೊಂಡು ತಿನ್ಲಿ ಸಾಕು ಅನ್ನುವಂಥದ್ದನ್ನ ರೋಷನ್ ಅವರು ಹಾಸ್ಯಮಯವಾಗಿ ಹೇಳಿರುವಂತದ್ದು. ಇನ್ನು ನಾಳೆ ಅಷ್ಟೇ ನಾನು ಕೆಲಸಕ್ಕೆ ಹಾಜರಾಗ್ತೀನಿ. ಮದುವೆ ಆಗಿದ ತಕ್ಷಣ ಇದು ಜಸ್ಟ್ ಒಂದು ಭಾಗ ಅಷ್ಟೇ, ನನಗೆ ಮದುವೆ ಅನ್ನುವಂಥದ್ದು ಲೈಫಲ್ಲಿ ಒಂದು ಭಾಗ ಅಷ್ಟೇ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನನ್ನ ಕೆಲಸಗಳಿರಬಹುದು, ನನ್ನ ಅಚೀವ್ಮೆಂಟ್ ಇನ್ನೂ ಸಾಕಷ್ಟಿದೆ, ಅದನ್ನ ಮಾಡ್ತಾ ಹೋಗ್ತೀನಿ ಅನ್ನೋದನ್ನ ಹೇಳಿದ್ರ ಮೂಲಕ ಕೊನೆಯದಾಗಿ ಅಪ್ಪು ಅವ್ರನ್ನ ಸಹ ನೆನೆದಿರುವಂತದ್ದು. ಪುನೀತ್ ಅವರ ಜಾಗದಲ್ಲಿ ವರುಣ್ ಅವರು ನನ್ನ ಸಹೋದರನಾಗಿ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನ ಇರಬಹುದು, ಮದುವೆ ಮಂಟಪದಿಂದ ಹಿಡಿದು ಎಲ್ಲವೂ ಸಹ ಸುಸೂತ್ರವಾಗಿ ನಡೆಯುವಂತಹ ಕಾರ್ಯಕ್ರಮವನ್ನಾಗಿ ಇದನ್ನ ಮಾಡಿಕೊಟ್ರು. ಜೊತೆಗೆ ಇದರಲ್ಲಿ ಬಂದಂತಹ ಗಣ್ಯ ವ್ಯಕ್ತಿಗಳ ಬಗ್ಗೆ ಸಹ ಅವರು ಮಾತಾಡ್ತಾ ಹೋದ್ರು. ತುಂಬಾ ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗು, ತೂಗಿಸ್ಕೊಂಡು ಹೋಗು ಅನ್ನುವಂಥದ್ದನ್ನ ಸಲಹೆ ಕೂಡ ಕೊಟ್ರು ಅನ್ನುವಂಥದ್ದು ಹೇಳಿದ್ರು. ರಚಿತಾ ರಾಮ್ ಅವರು ಬಂದಿದ್ದು ನನಗೆ ತುಂಬಾ ಆಶ್ಚರ್ಯ ಆಯ್ತು. ಯಾವ ಕಾರ್ಯಕ್ರಮಗಳಿಗೂ ಅವರು ಹೆಚ್ಚಾಗಿ ಹೋಗೋದಿಲ್ಲ, ಆದ್ರೆ ಇದೊಂದು ರೀತಿ ಶಾಕಿಂಗ್ ಹಾಗೂ ಸರ್ಪ್ರೈಸಿಂಗ್ ಅನ್ನುವಂತ ರೀತಿಯಲ್ಲಿ ಅನುಶ್ರೀ ಅವರು ಮಾತನಾಡಿದ್ದು. ಜೊತೆಗೆ ದಾಂಪತ್ಯದ ಬಗ್ಗೆ ರೋಷನ್ ಅವರ ಜೊತೆ ಕೈ ಹಿಡಿದಿರುವಂತದ್ದು ತುಂಬಾ ಖುಷಿ ಕೊಟ್ಟಿದೆ. ಲೈಫ್ ಪಾರ್ಟ್ನರ್ ಬೆಸ್ಟ್ ಆಗಿ ಚೂಸ್ ಮಾಡಿದ್ದೀನಿ ಅಂತದನ್ನ ಹೇಳ್ಕೊಂಡಿದ್ದಾರೆ. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.